ಕಡ್ಡ ಬಂದಂಗೆ ಇಲ್ಲಿ ನಿಂತಿರ್ತೈತಿ ಯಾವಾಗಲೂ. ಏನೇ ಸೀಮಾ ಅಲ್ಲೇ ನಿಂತ್ಕೊಂಡು ಏನು ಬೈಕ್ ಅಂತ ಇರಂಗೈತೆ ನನ್ನ? ಏನ್ ಸಮಾಚಾರ? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದಿ? ಯಾವಾಗ್ಲೂ ನೀನ್ ಬೈಕೊಂಡಿರೋದೇನ ಕೆಲಸ? ನನ್ಗೂ ಬೇಜಾನ್ ಕೆಲಸಗಳು ಇರ್ತವೆ. ನಿನ್ ಬೈಕೊಂಡು ನಾನು ಯಾಕೆ ನನ್ನ ಬಾಯ್ನ ಹೊಲ್ಸ್ ಮಾಡ್ಕೊಂಬನ? ನನಗೂ ಕೆಲಸ ಐತೆ, ಬರ್ತೀನಿ. ಏನ್ ಕೆಲ್ಸನೋ ಅಂತ ಕಡ್ದು ಕಟ್ಟೆ ಹಾಕಂತದ್ದು? ಏನಾದ್ರೂ ಆಗ್ಲಿ ನಿನ್ಗೆ ಯಾಕೆ? ಸುಮ್ಮನೆ ಇರು. ಫೋನ್ ಬರ್ತೈತೆ ನೋಡಮ್ಮ, ಮಾತಾಡು. ರೀಮಾ ಇವಳು ಯಾಕೆ ಮಾಡವಳೆ? ಇರು ಯಾಕೆ ರಿಸೀವ್ ಮಾಡಿ ಮಾತಾಡು. ಯಾಕೆ ಹೊರಗೆ ಹೋಗ್ತಾ ಇದೆಯಾ? ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ, ಅದಕ್ಕೆ ಹೊರಗೆ ಹೋಗಿ ಮಾತಾಡ್ತೀನಿ. ನಾನು ಎಲ್ಲಾದ್ರೂ ಮಾತಾಡ್ತೀನಿ, ಅದನ್ನ ತಿಳ್ಕೊಂಡು ನಿನ್ಗೆ ಏನಾಗಬೇಕಾಗಿತ್ತೆ? ನಿನ್ನ ಕೆಲಸ ನೋಡ್ಕೊಂಡು ಅಡುಗೆ ಮನೆಗೆ ಮೊಸರು ಬಿದ್ದೆ ಹೋಗಿ ತೊಳೆದಿಕ್ಕೆ ಹೋಗಿ. ಯಾರು ಮಾಡ್ಯವ್ರ ಗೊತ್ತಿಲ್ಲ, ಯಾರಾದ್ರೂ ಮಾಡ್ಕೊಂಬಿ. ನನಗೇನಂತ ಇವಳ್ದು ಆದಷ್ಟು ಬೇಗ ಒಂದು ಗಂಡು ಹುಡುಕಿ ಮದುವೆ ಮಾಡಬೇಕು. ಹಲೋ ಹೇಳಿರಿಮಾ, ಏನ್ ಸಮಾಚಾರ? ಅಯ್ಯೋ ಫೋನ್ ರಿಸೀವ್ ಮಾಡಕ್ಕೆ ಯಾಕೆ ಇಷ್ಟೊತ್ತು? ಲಾವಣ್ಯ ಇದ್ಲು, ಅದಕ್ಕೇನೆ ಹೊರಗೆ ಬಂದೆ. ಈಗ ಹೇಳು, ಏನ್ ಸಮಾಚಾರ? ಏನೂ ಇಲ್ಲ, ಅರ್ಜೆಂಟಾಗಿ ನೀನು ನೋಡ್ಬೇಕಾಗಿತ್ತು. ಆ ಲಾವಣ್ಯ ನನಗಿಲ್ಲಿ ಪಜ್ಜಿತಿ ತಂದಿಕ್ಕಿದ್ದಾಳೆ. ಬೇಗ ಬಾ, ನಮ್ಮ ಮನೆಗೆ ಬರ್ತಾನ. ಆ ರಸ್ತೆ ಐತಲ್ಲ, ಅಲ್ಲಿ ಮರಗಳೆಲ್ಲ ಇದಾವಲ್ಲ, ಅಲ್ಲಿಗೆ ಬರ್ತೀನಿ, ನೀನು ಅಲ್ಲಿಗೆ ಬಾ ಬೇಗ. ಹೌದಾ? ಏನಾಯ್ತೆ? ಏನ್ ಮಾಡಿದ್ಲಿ ಅವಳು ನಿನಗೆ? ಅಯ್ಯೋ ಏನ್ ಮಾಡಿದ್ಲಿ ಹೇಳು. ಅಯ್ಯೋ ಅದೆಲ್ಲ ಫೋನ್ನಾಗ ಹೇಳಕ್ಕಾಗಲ್ಲ, ಬೇಗ ಬಾರೆ. ಸರಿ ಆಯ್ತು, ನಾನು ಈಗಲೇ ಬಂದೆ. ಎಲ್ಲಿಗಮ್ಮ ಸೀಮಾ, ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲೂ ಇಲ್ಲಪ್ಪ, ಇಲ್ಲೇ ನನ್ನ ಫ್ರೆಂಡ್ನ ಮಾತಾಡ್ಸ್ಕೊ ಬರಕ್ಕೆ ಹೋಗ್ತಾ ಇದ್ದೀನಿ. ಬೇಗ ಬಂದ್ಬಿಡ್ತೀನಿ, ಒಂದು ಅರ್ಧ ಗಂಟೆ. ಯಾರಮ್ಮ? ಯಾರು? ಹಿಂಗೆ ನಮ್ಮ ಕಾಲೇಜ್ ಫ್ರೆಂಡು ರೀಮರ್ ಮನೆ ಹತ್ರ ಬಂದಿದ್ದಾಳೆ, ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬೇಗ ಬರ್ತೀನಪ್ಪ. ಹೌದಾ, ಸರಿ ಫೋನ್ ಕೊಡಿಲಿ, ಫೋನ್ ಕೊಟ್ಟು ಹೋಗು. ಯಾಕಪ್ಪ ಏನಾಯ್ತು? ನಾನು ಫೋನ್ ತಗೊಂಡು ಹೋಗ್ತೀನಿ. ಏನು ಬೇಕಾಗಿಲ್ಲ, ತತ್ತ ಇಲ್ಲಿ ಮನೆಗೆ ಇಕ್ಕಿರ್ತೀನಿ, ಹೋಗಿ ಜಲ್ದ್ ಬಾ. ಏನಪ್ಪ ಫೋನ್ ಇಟ್ಕೊಂಡು ಹೋದ್ರೆ ಏನಾಗ್ಬಿಡುತ್ತೆ? ನಾನೇನೇನು ಫೋನ್ ಇಟ್ಕೊಂಡು ಹಂಗೆ ಯಾರ ಜೊತೆಗೆ ಓಡೋಗಲ್ಲ ಹೇಳು. ಬಾರಿಸ್ಬಿಡ್ತೀನಿ ನೋಡಿ ಇವಾಗ. ಏನು ಮಾತಾಡ್ತಾ ಇದ್ಯಾ? ತತ್ತ ಇಲ್ಲಿ ಫೋನ ತಗೋ, ಹೋಗು. ಅದೆಲ್ಲಿ ಹೋಗ್ತೀವಿ, ಹೋಗಿ ಜಲ್ದ್ ಬಾ. ಏ ರೀಮಾ ಏನೈತೆ? ಆ ಲಾವಣ್ಯ ನಿನಗೇನು ಮಾಡಿದ್ಲು? ಅಲ್ಲ ಅವಳು ನಿನಗೇನು ಮಾಡಕ್ ಸಾಧ್ಯ? ಅಯ್ಯೋ ಒಂದು ಪಜ್ಜಿತಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಕಣೆ. ಅವ್ನು ಯಾರು? ಆ ಲಾವಣ್ಯ ಮದುವೆ ಆಗ್ಬೇಕಾಗಿತ್ತಲ್ಲ, ಅವ್ರ ಅತ್ತೆ ಮಗನ ಯಾರು? ಅವನಿಗೆ ನನ್ನ ಮದುವೆ ಮಾಡಕ್ಕೆ ನಿರ್ಧಾರ ಮಾಡಿದೆ ಆ ಲಾವಣ್ಯ. ಅವ್ರ ಅತ್ತೇನೋ ಅವ್ರ ಅಜ್ಜಿನೂ ನಮ್ಮನೆ ಹತ್ರ ಕರ್ಕೊಂಡ್ಬಂದಿದ್ಲು. ಅದಕ್ಕೆ ನಮ್ಮಮ್ಮ ಆಯ್ತು ಅಂತ ಒಪ್ಕೊಂಡೈತೆ. ಈಗ ಏನೇ ಮಾಡೋದು? ಅವ್ರ ಅತ್ತೆ ಮಗನಿಗೆ ನಿನ್ ಕೊಟ್ಟೆ ಮದುವೆ ಮಾಡ್ತಾರಂತ ನಿಮ್ಮಮ್ಮ? ಅಲ್ಲ ಅವಳೇ ನಿಮ್ಮನೆ ಹತ್ರ ಬಂದಿದ್ಲು? ಅಯ್ಯೋ ದೇವ್ರೆ, ಅದು ನನ್ನ ನೋಡಕ್ಕಂತ ನಾ ಕರ್ಕೊಂಡ್ಬಂದಿದ್ಲು. ಆದ್ರೆ ಅವನಿಗೆ ನಾನೇನೋ ತಂಗಿ ಸಮಾನ ಆಗ್ತೀನಿ ಅಂತನ ನಮ್ಮಪ್ಪ ಬೇಡ ಅಂತಂದ್ರು. ಸದ್ಯ ಬದುಕ್ತೆ ಅಂತನ ನಾನು ಖುಷಿ ಪಟ್ಟೆ. ಆದ್ರೆ ಇಲ್ಲಿ ನೋಡಿದ್ರೆ ನಿನ್ನ ಗಿತ್ತಗಲಾಕಿದ್ಲ ಅವಳು. ಅಯ್ಯೋ ರೀಮಾ, ಅವನೇನು ಓದಿಲ್ಲ ಕಣೆ, ಬಡವ್ರಂತೆ. ಅಂತ ಮನೆಗೆ ಹೋದ್ರೆ ನೀನಂತನು ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ. ಹೊಲ್ದಾಗ ಹೋಗಿ ಕೆಲಸ ಮಾಡ್ಬೇಕಾಗುತ್ತೆ. ಗ್ಯಾರಂಟಿ ಅವನ್ನ ಮಾತ್ರ ಒಪ್ಕೊಂಬಕ್ಕೆ ಹೋಗ್ಬೇಡ. ನಾನಂತೂ ಒಪ್ಕೊಂತ ಇರಲಿಲ್ಲ. ಏನೋ ಸದ್ಯ ದೇವ್ರ ದಯಿಂದನ ಆ ದೇವರೇ ನನ್ನ ಕಾಪಾಡ್ಬಿಟ್ಟ ಅವನಿಂದನ. ಈಗ ನೀನ್ ತಗಲಕಂಡಲ್ಲೇ ಅಲ್ಲ ಲಾವಣ್ಯ ನಿಮ್ಮನೆ ಹತ್ರ ಕರ್ಕೊಂಡ್ಬಂದಿದ್ಲ ಅವ್ರ ಅಜ್ಜಿನ ಅವ್ರ ಅಮ್ಮನೂ? ಏನು ನಿನ್ನ ನೋಡಕ್ ಬಂದಿದ್ರ ಅವರು? ನಿನ್ ನೋಡಕ್ ಬಂದು ನೀನ್ ಸೆಟ್ ಆಗ್ಲಿಲ್ಲ ಅಂತಾರ ನನ್ನ ಹತ್ರ ಕರ್ಕೊಂಡ್ಬಂದ್ಲ? ಏನೇ ಅವಳು ನಿಮ್ಮ ಅಣ್ಣ ಹೆಂಡತಿಗೆ ಮಾಡಕ್ ಕೆಲಸ ಇಲ್ವಾ? ಅಲ್ಲ ಹೆಣ್ಮಕ್ಳಿಗೆಲ್ಲ ನಾ ಗಂಡು ಹುಡುಕೊಡೋದೇ ಕೆಲಸನ? ಅವಳಿಗೆ ಯಾಕೆ ಬೇಕು ನಮ್ಮ ಮದ್ವೆ ಸುದ್ದಿ? ಮನ ಮರಿದಿಲ್ವಾ? ನಮ್ಮಮ್ಮಗೆ ಹೇಳಿದ್ರೆ ನಾನು ಮದುವೆ ಆಗಲ್ಲ ಅಂದ್ರೆ ನಮ್ಮಮ್ಮ ಇನ್ನೆಂತವ್ರು ಬೇಕೆ? ಸುಮ್ಮನೆ ಮದುವೆ ಆಗು ಅಂತಾನ ನನ್ನೇ ಗದರಿಸಿ ಮದುವೆ ಬೇರೆ ಒಪ್ಪಿಗೆ ಕೊಟ್ಟಿದ್ದೆ ಕಣಿ. ಏನೇ ಮಾಡೋದು? ಹೌದಾ, ನಿಮ್ಮಮ್ಮನೂ ಒಪ್ಕೊಂಡ್ಬಿಡ್ತಾ? ಏನಿರ ರೀಮಾ ಹಿಂಗಾಗೋಯ್ತು ಅಲ್ಲ? ಎಲ್ಲ ಲಾವಣ್ಯದಿಂದ ನಡೀತಾ ಇತ್ತಲ್ಲ. ಹೆಂಗಾದ್ರೂ ಮಾಡಿ ನೀನ್ ಮಾತ್ರ ಅವನ್ ಮಾತ್ರ ಮದ್ವೆ ಆಗ್ಬೇಡ, ಹೆಂಗಾದ್ರೂ ಮಾಡಿ ನಿಲ್ಸ್ಲೇಬೇಕು. ಏನೇ ಮಾಡೋದೀಗ? ನಮ್ಮಮ್ಮ ಬೇರೆ ಒಪ್ಕೊಂಡೈತಿ. ನಮ್ಮಮ್ಮನೂ ಹೋಗಿ ನೋಡ್ಕೊಂಬತ್ತಾರಂತೆ ನಮ್ಮ ಅಣ್ಣನ ಕರ್ಕೊಂಡೋಗಿ. ನನಗಂತೂ ಭಯ ಆಗ್ತಿದೆ. ಹ್ಞೂ ಅಂತ ಬಡವ್ರ ಮನೆಗೆ ನಾನು ಹೋದ್ರೆ ನನ್ನ ಕೈಲಾಗಲ್ಲಪ್ಪ ಅಲ್ಲೆಲ್ಲ ಜೀವನ ಮಾಡೋಕ್ಕೆ. ನಾನೇನಿದ್ರು ಹೈ ಲೆವೆಲಲ್ಲಿ ಹೈ ಕ್ಲಾಸ್ ಆಗಿದ್ದವಳು, ಆ ಲೋ ಕ್ಲಾಸಿಗೆ ಹೆಂಗೆ ಹೋಗ್ಲಿ? ಸೀಮಾ ನೀನು ಬಚಾವದೆ, ನನ್ನ ಬಚಾವ್ ಮಾಡಿ ಹೆಂಗಾದ್ರೂ ಮಾಡಿ ಪ್ಲೀಸ್. ನಾನಿದ್ದೀನಲ್ಲ, ನಾನಿದ್ದಂಗೆ ನೀನು ಯಾಕೆ ಚಿಂತೆ ಮಾಡ್ತೀಯಾ? ಸುಮ್ಮನೆ ಇರು. ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಯಾವನವನು ಅವ್ರ ಅತ್ತೆ ಮಗ, ಅವನ ಜೊತೆಗಂತೂ ಆಗಲ್ಲ. ನೀನು ಇಷ್ಟಪಟ್ಟಂಗೆ ನಿನ್ನ ಮದುವೆ ಆಗುತ್ತೆ, ಸುಮ್ಮನಿರು. ನಾನಿದ್ದೀನಲ್ಲ, ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನಾದರೂ ಒಂದು ಪ್ಲಾನ್ ಮಾಡಿ ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ ಕಣೆ ರೀಮಾ. ನಿನ್ನ ಕೈ ಬಿಡಲ್ಲ.
ನಿನ್ನಂತೂ ಅಂತ ದರಿದ್ರ ಮನೆಗೆ ಹೋಗಕ್ಕಂತೂ ಬಿಡಲ್ಲ. ಅದು ಆ ಲಾವಣ್ಯ ಸಂಬಂಧಿಕರ ಮನೆಗೆ ನಿನ್ ಮದ್ವೆ ಮಾಡ್ಕೊಡದ? ನೆವರ್. ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಈಗ ಏನೇ ಅವಳು ಲಾವಣ್ಯ? ಅಲ್ಲ ಅವಳ ತಲೆಗೆ ಏನ್ ಬುದ್ಧಿ ಐತೋ ಇಲ್ವೋ? ಅಲ್ಲ ನನ್ನ ಮದ್ವೆ ವಿಚಾರ ಅವಳಿಗೆ ಯಾಕೆ ಬೇಕು? ಅವಳು ಯಾಕೆ? ಅಲ್ಲ ಅವಳು ಬೇಕು ಅಂದ್ರೆ ಅವಳು ಮದ್ವೆ ಆಗಲಿ. ಆಕಾಶ್ಗೆ ಡೈವರ್ಸ್ ಕೊಟ್ಟು ಬೇಕಂದ್ರೆ ನಿಮ್ಮ ಅಣ್ಣನ ನಾನು ಮದ್ವೆ ಹಾಕ್ತೀನಿ. ಅದ್ ಬಿಟ್ಬಿಟ್ಟು ನನ್ ಬಂದು ಆಂಟೋನಿಗೆ ತಗಲಾಗ್ತಾ ಇದ್ದಾಳಲ್ಲ. ಅಲ್ಲ ಅವ್ರ ಅತ್ತೆ ಮಗನ್ಗೂ ಅವಳಿಗೂ ಸರಿಯಾಗಿ ಮ್ಯಾಚ್ ಆಗೋದು. ಅವಳು ಅವನ ಮದ್ವೆ ಆಗ್ಬೇಕಾಗಿತ್ತು, ನಾನು ನಿಮ್ಮ ಅಣ್ಣನ ಮದ್ವೆ ಆಗ್ಬೇಕಾಯ್ತು. ಇಲ್ಲೆಲ್ಲ ಉಲ್ಟಾ ಪಲ್ಟಾ ಆಗ್ತಾ ಐತೆ. ಹೌದು ಕಣೆ, ನೀನ್ ನಮ್ಮ ಅಣ್ಣನ ಮದ್ವೆ ಆಗಿದ್ರೆ ತುಂಬಾ ಚೆನ್ನಾಗಿರೋದು. ಆದ್ರೆ ಎಲ್ಲ ಹಾಳು ಮಾಡಿದ್ಲು ಈ ಲಾವಣ್ಯ ಅನ್ನೋಳು ಬಂದು. ಈಗ ನೋಡಿದ್ರೆ ನಿನ್ನ ದರಿದ್ರ ಮನೆಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾಳ, ಪಿತೂರಿ ಮಾಡ್ತಾ ಇದ್ದಾಳ. ಇವಳು ಪಿತೂರಿ ನಮ್ಮ ಹತ್ರ ನಡೆಯಲ್ಲ. ಏನೇ ಮಾಡೋದೀಗ? ಏನ್ ಮಾಡೋದು ಹೇಳು? ಏನ್ ಮಾಡೋದು ಅಂತ ನಾಳೆ ಗೊತ್ತಾಗುತ್ತೆ. ನೀನು ಬಾ ನನ್ನ ಜೊತೆ, ಎಲ್ಲ ಒಂತಕ್ಕೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀಯ? ಏನು ನಿನ್ ಪ್ಲಾನು? ಏನ್ ಮಾಡ್ತೀಯ ಅಂತ ಹೇಳು. ನಮ್ಮ ಮನೆಗೆ ಬೇರೆ ಎಲ್ಲೂ ಕಳ್ಸೋದೇ ಇಲ್ಲ ನಮ್ಮಮ್ಮ. ಮದ್ವೆ ಆಗೋವರೆಗೂ ಎಲ್ಗೂ ಹೋಗ್ಬೇಡ, ಮದ್ವೆ ಆದ್ಮೇಲೆ ನಿನ್ ಕೆಲ್ಸಕ್ಕಾದ್ರೂ ಹೋಗು, ಎಲ್ಲಾದ್ರೂ ಹೋಗಿ, ಎಲ್ಲಿ ಸುತ್ತಾಡ್ಕೊಂಡಾದ್ರೂ ಹೋಗು, ನಾನು ಏನು ಕೇಳಲ್ಲ ಅಂತ ಬೈತೈತೆ ಕಣೆ. ಹೆಂಗೆ ಬರೋದು? ಅದಕ್ಕೊಂದು ಸೊಲ್ಯೂಷನ್ ಇದೆ. ನಾನೇ ಏನಾದ್ರೂ ಒಂದು ಪ್ಲಾನ್ ಮಾಡಿ ನಿಮ್ಮ ಅಮ್ಮನೇ ಕಳ್ಸೋ ಥರ ಮಾಡ್ತೀನಿ. ಸುಮ್ಮನೆ ಇರೋ, ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಸರಿ ಕಣೆ, ಆಯ್ತು. ಏನಾದ್ರು ಒಂದು ಪ್ಲಾನ್ ಮಾಡಿ ಈ ಮದ್ವೆಯಿಂದ ನನ್ನ ಬಚಾವ್ ಮಾಡೋರಿ ಸೀಮಾ. ನಾನಿದ್ದೀನಲ್ಲ, ಸುಮ್ಮನೆ ಇರು. ನಾನು ನಿನ್ನ ಆ ಹುಡುಗನ ಜೊತೆ ಮದ್ವೆ ಆಗಕ್ಕೆ ಯಾವತ್ತೂ ಬಿಡಲ್ಲ. ಬಾ ನನ್ನ ಜೊತೆ. ನಾನು ಒಂದು ಉಪಾಯ ಹೇಳ್ಕೊಡ್ತೀನಿ, ಆ ಥರ ಮಾಡುವಂತೆ. ಏನ್ರಮ್ಮ, ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಏನು ಎಲ್ಲ ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಿದ್ದೀರೋ ಹೆಂಗೆ ಇಬ್ರು? ಯಾರದು? ಸೀಮಾ, ತಾತ. ಏನ್ ಅಂಕಲ್, ಏನ್ ಈ ತರ ಮಾತಾಡ್ತಾ ಇದ್ರಲ್ಲ? ನಾವಿಬ್ರು ಫ್ರೆಂಡ್ಸ್. ಸುಮ್ನೆ ಮಾತಾಡ್ಕೊಂಡು ನಿಂತಿದೆ, ಏನ ಹಂಗ್ ಮಾತಾಡ್ತಾ ಇದೆಯಲ್ಲ? ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು ಸುಮ್ನೆ. ನಮ್ ವಿಷಯ ನಿನ್ಗೆ ಯಾಕೆ? ಏನಮ್ಮ, ಏನು ಹಿಂಗೆ ಜೋರು ಮಾಡ್ತಾ ಇದೆಯಲ್ಲ? ಅಲ್ಲ, ಏನೋ ಮದುವೆ ಬೇಡ, ನನ್ನ ಜೊತೆಗೆ ಬಾ, ನಾನು ಪ್ಲಾನ್ ಹೇಳ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾ ಇದೆಯಾ ಹುಡುಗಿಗೆ? ಏನು ಮದುವೆ ಸೆಟ್ ಆಗಿರೋದನ್ನ ನಿಲ್ಲಿಸ್ಬಿಟ್ಟು ಬೇರೆ ಹುಡುಗನ ಜೊತೆ ಓಡೋಗಕ್ಕೆ ತಯಾರಿ ಮಾಡ್ತಾ ಇದ್ದೀರಾ ಇಬ್ರು? ತಾತ, ಸ್ವಲ್ಪ ನಾಲ್ಗೆ ಬಿಗಿಡ್ ಮಾತಾಡು. ಏನ್ ಮಾತಾಡ್ತಾ ಇದ್ಯಾ? ನಮ್ಗೆ ಯಾವ ಮದ್ವೆ ಸೆಟ್ ಆಗಿಲ್ಲ, ಎಂಥದ್ದು ಇಲ್ಲ. ನಮ್ಗೆ ಇಷ್ಟ ಇಲ್ದಿರೋ ಮದ್ವೆ ಮಾಡ್ತಾ ಇದಾರೆ, ಅದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಮಾತಾಡ್ತಿದ್ವಿ ಅಷ್ಟೇನೆ. ಇಷ್ಟ ಇಲ್ದಿರೋ ಮದ್ವೆನ ಹೆಂಗಾಗಕ್ಕಾಗುತ್ತೆ? ಅಪ್ಪ ಅಮ್ಮಯ್ಯ ಒಪ್ಬಿಟ್ರು ಅಂತಾನ ಆಗಕ್ಕಾಗುತ್ತಾ? ನಮ್ ಇಷ್ಟ ಕಷ್ಟ ಇರಲ್ವಾ? ಹೇಳು. ಓ, ಹಂಗಾದ್ರೆ ನೀವು ಯಾರ ಜೊತೆನೋ ಎಸ್ಕೇಪ್ ಆಗಕ್ಕೆ ಪ್ಲಾನ್ ಮಾಡ್ಕೊತಿದ್ದೀರಾ ಇಬ್ರು ಅನ್ಸುತ್ತೆ. ತಾತ, ಸುಮ್ನೆ ಹೋಗು. ನಾವು ಯಾರ ಜೊತೆನಾದ್ರೂ ಹೋಗ್ತೀವಿ, ಎಲ್ಗಾದ್ರೂ ಓಡೋಗ್ತೀವಿ. ಅದನ್ನ ತಿಳ್ಕೊಂಡು ನಿನ್ಗೇನಾಗಬೇಕಾಗತ್ತೆ ಹೇಳು? ನಿನ್ಗೂ ನಮಗೂ ಏನ್ ಸಂಬಂಧ? ಏನಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ನೀನು ಯಾರು ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ಎಲ್ಲರಿಗೂ ಗೊತ್ತಿದೆ. ನಮ್ಮದು ಸ್ವಲ್ಪ ಊರು ಬಿಟ್ಟು ಒಂದು ಸ್ವಲ್ಪ ದೂರ ಐತೆ ಮನೆ. ನೀನು ಇಷ್ಟು ದಿನ ಇಲ್ಲಿರ್ಲಿಲ್ವಲ್ಲ, ನೋಡಿಲ್ಲ ಅನ್ಸುತ್ತೆ ನನ್ನ. ಅಯ್ಯೋ ಅಂಕಲ್, ಅದು ಸಾರಿ. ನಾನು ನೀವು ಯಾರೋ ಬೇರೆಯವರು ಅನ್ಕೊಂಡು ಏನೇನೋ ಮಾತಾಡಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್. ಏನೂ ಇಲ್ಲ, ನನ್ನ ಫ್ರೆಂಡು ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ. ಯಾವುದೋ ಗಂಡು ಬಂದಿತ್ತಂತೆ ನೋಡೋಕ್ಕೆ, ಅದಕ್ಕೆ ಅವಳಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ. ನೀವು ಹೋಗಿ. ಸರಿ ಆಯಿತು, ಹೋಗ್ತೀನಿ. ನೀವು ಎಲ್ಗೂ ಯಾರ ಜೊತೆಲ್ಲ ಓಡಾಗ್ಬೇಡ್ರಿ. ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಿ ಸುಖವಾಗಿರೋದು ಕಲ್ತ್ಕೊಳ್ರಿ. ಓಡಾಗಿ ಯಾಕೆ ಜೀವನನ ಬರ್ಬಾದ್ ಮಾಡ್ಕೊಂತೀರಾ? ಸರಿ ಅಂಕಲ್, ಹಂಗೆ ಮಾಡ್ತೀವಿ. ಹೋಗಿ. ನೋಡ್ದೆ ಈ ಮುತ್ಕುನ್ನ ನಾವು ಓಡೋಗಕ್ಕೆ ನಿಂತಿದ್ವಿ ಅಂತಾನ ಹೆಂಗ್ ಮಾತಾಡ್ತಾನೆ. ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳಿದೆ ಕಷ್ಟ ಅಂತಾನ. ಹೆಂಗೋ ಸಾರಿ ಕೇಳ್ದೆ. ಹೋಗ್ಲಿ ಬಿಡೆ ಸೀಮಾ, ಈಗ ನಾನು ಮದ್ವೆ ನಿಲ್ಸೋದು ಹೆಂಗೆ ಹೇಳು? ನನ್ನ ಜೊತೆ ಇಲ್ಲಿ ಎಲ್ಲ ಬೇಡ, ಇಲ್ಲಿ ಯಾರಾದ್ರೂ ಓಡಾಡ್ತಾರೆ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಹಾಗೆ ಇದೈತಲ್ಲ ಅಲ್ಲಿ ಹರಿದ್ ಬರ್ತಾಗೆ ಕಟ್ಟೆ, ಅಲ್ಲಿ ಕೂತ್ಕೊಂಬನ ಬಾ, ಕೂತ್ಕೊಂಡು ಮಾತಾಡೋಣ. ನಾನು ಅಲ್ಲಿ ಪ್ಲಾನ್ ಹೇಳ್ಕೊಡ್ತೀನಿ ಏನು ಅಂತಾನ. ಆದ್ರೆ ಹಂಗೇನೆ ನಡ್ಕೊ. ಸರಿ ಆಯ್ತು, ನಡಿ. ಒಟ್ಟಿನಲ್ಲಿ ಹೆಂಗಾದ್ರೂ ಮಾಡಿ ನನ್ನ ಮದ್ವೆ ನಿಲ್ಲಿಸ್ಬೇಕು ಅಷ್ಟೇ. ನನ್ನ ಮದ್ವೆ ನಿಲ್ಸೋ ಕೆಲಸ ನಿಂದೆ ಸೀಮಾ. ಅಯ್ಯೋ ಬಾರೆ ರೀಮಾ, ನಾನು ಹೇಳ್ದೆ ತಾನೆ ಮದ್ವೆ ನಿಲ್ಸೋ ಕೆಲಸ ನಂದು ಅಂತಾನ. ಮತ್ತಿನ್ನ ಅನುಮಾನ ನಿನ್ಗೆ? ನನ್ನ ಮೇಲೆ ಅನುಮಾನ ಪಡ್ತೀಯಾ? ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.